ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 65ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ PQ ಮತ್ತು RS ಪರಸ್ಪರ ಸಮಾಂತರವಾಗಿರುವ ಎರಡು ದರ್ಪಣಗಳನ್ನು ಇಡಲಾಗಿದೆ. AB ಪತನ ಕಿರಣವು PQ ದರ್ಪಣವನ್ನ B ಬಿಂದುವಿನಲ್ಲಿ ತಾಗಿ ಪ್ರತಿಫಲಿತ ಕಿರಣವು BC ಸೊ BC ಹಾದಿಯಲ್ಲಿ ಚಲಿಸಿ RS ದರ್ಪಣವನ್ನ C ಬಿಂದುವಿನಲ್ಲಿ RS ದರ್ಪಣವನ್ನ C ಬಿಂದುವಿನಲ್ಲಿ ತಾಗಿ ಪುನಃ CD ಹಾದಿಯಲ್ಲಿ ಪ್ರತಿಫಲಿತಗೊಳ್ಳುತ್ತದೆ. ಸೊ ಇಲ್ಲಿ AB ಸಮಾಂತರ CD ಅಂತ ಸಾಧಿಸಿ. ಸೊ ಈಗ ದತ್ತಾಂಶವನ್ನ ಏನ್ ಕೊಟ್ಟಿದ್ದಾರೆ, ಚಿತ್ರದಲ್ಲಿ ದರ್ಪಣ PQ ಏನಾಗಿದೆ, RS ಗೆ ಸಮಾಂತರವಾಗಿದೆ. ಸೊ PQ ಪ್ಯಾರಲಲ್ ಟು RS. ಸೊ ಸಾಧನೀಯ. ಸೊ ಏನನ್ನ ಪ್ರೂವ್ ಮಾಡ್ಬೇಕೀಗ ನಾವು, AB ಪ್ಯಾರಲಲ್ ಟು CD ಅಂತ ಹೇಳ್ಬೇಕು. ಸೊ AB ಪ್ಯಾರಲಲ್ ಟು CD. ಸೊ ಇಲ್ಲಿ ರಚನೆಯನ್ನ ಮಾಡ್ಕೊಳ್ಬೇಕು. ಸೊ ರಚನೆ, BE ಪರ್ಪೆಂಡಿಕ್ಯುಲರ್ ಟು PQ ಆಗೋ ತರ ರೇಖೆಯನ್ನ ಹೇಳ್ಕೊಳ್ಬೇಕು. ಸೊ BE ಪರ್ಪೆಂಡಿಕ್ಯುಲರ್ ಟು PE ಪರ್ಪೆಂಡಿಕ್ಯುಲರ್ PQ ಆಗಿರೋ ತರ, ಅದೇ ರೀತಿ CF ಪರ್ಪೆಂಡಿಕ್ಯುಲರ್ ಟು RS ಆಗೋ ತರ ರೇಖೆಯನ್ನ ಹೇಳ್ಕೊಳ್ಬೇಕು. BE CF. ಸೊ ರಚನೆ BE ಪರ್ಪೆಂಡಿಕ್ಯುಲರ್ ಟು PQ ಮತ್ತು CF ಪರ್ಪೆಂಡಿಕ್ಯುಲರ್ ಟು RS ಎಳೆಯಿರಿ. ಸೊ ಈಗ ಸಾಧನೆ ಪ್ರೂಫ್ ಅನ್ನ ನೋಡೋಣ. ಸೊ ಇಲ್ಲಿ ಪತನ ಕೋನ, ಸೊ ಫಲನ ನಿಯಮದ ಪ್ರಕಾರ ಪತನ ಕೋನ ಈಸ್ ಈಕ್ವಲ್ ಟು ಏನ್ ಹೇಳಿ, ಪ್ರತಿಫಲಿತ ಕೋನ ಆಗಿರುತ್ತೆ. ಪ್ರತಿಫಲಿತ ಕೋನ, ಸೊ ಪತನದ ನಿಯಮದ ಪ್ರಕಾರ. ಸೊ ಹಾಗಾದ್ರೆ ಇಲ್ಲಿ ನಾವು ಇದನ್ನ ಕೋನ 1 ಅಂತ ತಗೊಳ್ಳೋಣ. ಸೊ ಕೋನ 2, ಸೊ ಇಲ್ಲಿ ಕೋನ 3, ಕೋನ 4. ಸೊ ಈಗ ಇಲ್ಲಿ ಪ್ರತಿಫಲಿತ ಕೋನದ ನಿಯಮದ ಪ್ರಕಾರ ನಾವೇನ್ ಹೇಳ್ಬೋದು, ಕೋನ 1 ಈಸ್ ಈಕ್ವಲ್ ಟು ಕೋನ 2 ಆಗುತ್ತೆ, ಕೋನ 3 ಈಸ್ ಈಕ್ವಲ್ ಟು ಕೋನ 4. ಸೊ ಯಾಕಂದ್ರೆ ಆಂತರಿಕ ಪರ್ಯಾಯ ಕೋನಗಳು ಸಮ. ಸೊ ಆಂತರಿಕ ಪರ್ಯಾಯ ಕೋನಗಳು ಸಮ. ಸೊ ಇಲ್ಲಿ BE, ಸೊ ಇಲ್ಲಿ BE ಪರ್ಪೆಂಡಿಕ್ಯುಲರ್ ಟು CF. ಸೊ BE ಏನಾಗಿದೆ, ಪರ್ಪೆಂಡಿಕ್ಯುಲರ್ ಟು CF. ಸೊ ಛೇದಕ ರೇಖೆ BC, ಸೊ ಛೇದಕ ರೇಖೆ BC ನೋಡಿ, ಇದು ಈ ರೀತಿಯಲ್ಲಿ ಛೇದಕ ರೇಖೆ ಆಗತ್ತೆ. ಸೊ ಇದು ಪರ್ಪೆಂಡಿಕ್ಯುಲರ್ ಆಗತ್ತೆ. ಸೊ BC ಏನಾಗಿದೆ ಹೇಳಿ, ಛೇದಕ ರೇಖೆ BC ಯು B ಮತ್ತು C ಅನ್ನ ಕತ್ತರಿಸ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ BE perpendicular to CF, ಛೇದಕ ರೇಖೆ BC ಯು ಸೊ ಛೇದಕ ರೇಖೆ BC ಯು B ಮತ್ತು C ಕತ್ತರಿಸುತ್ತದೆ. ಸೊ ಕೋನ 2 ಈಸ್ ಈಕ್ವಲ್ ಟು ಕೋನ 3 ಆಗುತ್ತೆ, ಯಾಕಂದ್ರೆ ಆಂತರಿಕ ಪರ್ಯಾಯ ಕೋನಗಳು, ಆಂತರಿಕ ಪರ್ಯಾಯ ಕೋನಗಳು ಆಗತ್ತೆ. ಸೊ ಈಗ ಕೋನ 1 ಪ್ಲಸ್ ಕೋನ 2 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಕೋನ 3 ಪ್ಲಸ್ ಕೋನ 4ಕ್ಕೆ ಸಮ. ಸೊ ಕೋನ 1 ಪ್ಲಸ್ ಕೋನ 2 ಅಂದ್ರೆ ಏನಾಗತ್ತೆ ಹೇಳಿ, ಕೋನ ABC ಅಲ್ವಾ. ಸೊ ಕೋನ ABC ಈಸ್ ಈಕ್ವಲ್ ಟು ಕೋನ 3 ಪ್ಲಸ್ ಕೋನ 4 ಅಂದ್ರೆ ಕೋನ TCP ಆಗತ್ತೆ. ಸೊ ಹಾಗಾಗಿ ಇದು ಸಮವಾಗಿರೋದ್ರಿಂದ AB ಏನಾಯ್ತು ಹೇಳಿ, ಪ್ಯಾರಲಲ್ ಟು CD ಆಯ್ತು. ಯಾಕಂದ್ರೆ ಆಂತರಿಕ ಪರ್ಯಾಯ ಕೋನಗಳು ಸಮ, ಆಂತರಿಕ ಪರ್ಯಾಯ ಕೋನಗಳು ಸಮ. ಥ್ಯಾಂಕ್ ಯು.